ಇದೇ ನಮ್ಮ ಫಸ್ಟ್ ಬ್ಲಾಗ್ ಆದ್ದರಿಂದ ವಿಘ್ನೇಶ್ವರನಿಗೆ ಪ್ರಥಮ ಪ್ರಣಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ. ಇವರು ನಮ್ಮ ಮಾವನವರು HC ಧರ್ಮಪ್ಪ ಗೌಡ್ರು. ನಾವಿವತ್ತು ಮಡಬೂರಲ್ಲಿ ಜಾತ್ರೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿಂದ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ನಾನು ಡಾಕ್ಟರ್ ಭಾವನಾ ವಿನಯ್. ನನ್ನ ಹೆಸರು ಅನುಶ್ರೀ ವಿನೋದ್. ಬನ್ನಿ ಜಾತ್ರೆ ಹೇಗಿರುತ್ತೆ ನಮ್ಮೂರ ಜಾತ್ರೆನ ತೋರಿಸ್ತೀವಿ. ಇವಾಗ ಜಾತ್ರೆಗೆ ಹೊರಡ್ತಾ ಇದ್ದೀವಿ. ಇದು ನಮ್ಮ ಫ್ಯಾಮಿಲಿ. ಆಲ್ ದಿ ಬೆಸ್ಟ್. ಎಲ್ಲರಿಗೂ ಸ್ವಾಗತ. ಜಾತ್ರೆ ಹೇಗಿರುತ್ತೆ ಏನು ಅಂತ ನೋಡೋಣ ಇವಾಗ. ಶ್ರೀ ದಾನಿವಾಸ ಮಡಬೂರ್ ದುರ್ಗಾಂಬಾ ದೇವಿ. ಇಲ್ಲಿ ಜಾತ್ರೆ ಮಹೋತ್ಸವ 10 ದಿನಗಳ ಕಾಲ ನಡೆಯುತ್ತೆ. 3ನೇ ದಿನ ಬಹಳ ವಿಶೇಷವಾದದ್ದು ಬೇವು ಹಿಡಿಯೋದು ಅಂತ. ಕುಟುಂಬ ಸದಸ್ಯರೆಲ್ಲ ಬಂದು, ಎಸ್ಪೆಷಲಿ ಯಾರು ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಅವ್ರು ಬಂದೇ ಬರ್ತಾರೆ. ಬಂದು ಎಲ್ಲ ಬೇವು 2 ಕಡ್ಡಿಗಳನ್ನು ಇಟ್ಕೊಂಡು ದೇವಸ್ಥಾನದ ಸುತ್ತ 3 ಪ್ರದಕ್ಷಿಣೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನಮಗೇನೇ ದೋಷಗಳಿದ್ರು, ಕಂಟಕಗಳಿದ್ರು, ಏನೇ ಕೆಟ್ಟ ದೃಷ್ಟಿಯಾಗಿದ್ರು ಎಲ್ಲ ಆ ಬೇವಿನಲ್ಲಿ ಕಳೆದು ಹೋಗಿಬಿಡತ್ತೆ. ತಾಯಿ ಸನ್ನಿಧ ದಾನದಲ್ಲಿ ಅದೆಲ್ಲ ಕಳೆದು ಹೋಗಿಬಿಡತ್ತೆ ಅಂತ ಅದರ ಅರ್ಥ. ನಮಗೂ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್, ಖುಷಿ ಆಯಿತು. ಮಕ್ಕಳು ಇನ್ನು ತಂತೆ ಸೌಂಡಿಗೆ ಅವರಿಗೂ ತುಂಬ ಖುಷಿ ಆಯಿತು. ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದು ಅದನ್ನು ಒಂದು ತಟ್ಟೆ ಇಟ್ಟಿರ್ತಾರಲ್ಲ ಹಾಕಿ ಉತ್ಸವ ಮೂರ್ತಿ ದರ್ಶನ ಮಾಡಿಕೊಂಡು ಮತ್ತು ಗರ್ಭಗುಡಿ ಒಳಗೆ ಹೋಗಿ ಅಲ್ಲಿ ದೇವಿ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಬಂದ್ವಿ. ತುಂಬ ರಶ್ ಇತ್ತು ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತಾಯಿನ. ನೋಡೋಕ್ಕೆ 2 ಕಣ್ಣು ಸಾಲದು, ಬಹಳ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಅಲ್ಲೇ ಪಕ್ಕದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ, ನವಗ್ರಹ ದೇವಸ್ಥಾನ, ನಾಗರಕಟ್ಟೆ, ವಿಘ್ನೇಶ್ವರನ ದೇವಸ್ಥಾನ, ಎಲ್ಲ ದೇವಸ್ಥಾನಕ್ಕೂ ನಮಸ್ಕಾರ ಮಾಡಿಕೊಂಡು ಹಾಗೆ ಹೊರಟ್ವಿ. ಮತ್ತು ಅಲ್ಲೇ ಜಾತ್ರೆ ಅಂತ ಅಂದಮೇಲೆ ಮೇನ್ ಅಟ್ರ್ಯಾಕ್ಷನ್ ಇದ್ದೇ ಇರತ್ತೆ ಅಲ್ಲ. ಮಂಡಕ್ಕಿ, ಖಾರ, ಮಕ್ಕಳಿಗೆ ಆಟ ಸಾಮಾನುಗಳು, ಕೆಲವೊಂದು ಮಕ್ಕಳು ಹಠ ಮಾಡೋದ್ರಿಂದ ಕೆಲವೊಂದೆಲ್ಲ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಬಂದ್ವಿ. ತುಂಬ ಜನ ಇದ್ದರು ಎಕ್ಸ್ಪೆಕ್ಟೆಡ್ಗಿಂತ. ಯಾಕೆಂದರೆ ಆಲ್ರೆಡಿ ರಜೆ ಕಮೆನ್ಸ್ ಆಗಿದ್ದರಿಂದ ತುಂಬ ಜನ ಇದ್ದರು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹೀಗೆ ಸ್ವಲ್ಪ ಎಲ್ಲ ಈ ಕಡೆ ಸೈಡೆಲ್ಲ ನೋಡಿಕೊಂಡು ಆಮೇಲೆ ತುಂಬ ಬಿಸಿಲಿದ್ದಿದ್ದ ಕಾರಣ ಸ್ವಲ್ಪ ಬೇಗನೆ ಮನೆಗೆ ಹೊರಟ್ವಿ. ಸೊ ಇದರಿಂದ ಈ ವ್ಲಾಗನ್ನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ರೀತಿ ಪ್ರೋತ್ಸಾಹ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.